Good morning, everyone. Welcome to my channel, Vasuda's Voice. ನನಗೆ ಈ ವರ್ಷದ ಬಿಗಿನಿಂಗಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಕೆಲವೊಂದು ಜಾಪನೀಸ್ ಫಿಲಾಸಫಿ ಆಫ್ ಲೈಫ್ ಅಂದರೆ ಜಾಪನೀಸ್ಗಳು ಯೂಸ್ ಮಾಡೋ ಜೀವನ ತತ್ವದ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಲು. ಸೊ ಅದ್ರ ಬಗ್ಗೆ ತುಂಬ ಬುಕ್ಸ್ ಇದೆ. ನನಗೆ ತುಂಬ ಕ್ಯೂರಿಯಸ್ ಆಗಿಬಿಟ್ಟು ನಾನು ಅವರ ಜೀವನ ತತ್ವನ ಓದೋಕ್ಕೆ ಶುರು ಮಾಡಿದೆ. ನಾನು ಓದೋಕ್ಕೆ ಶುರು ಮಾಡಿದ್ಮೇಲಿಂದ ನನಗೊಂದು ಅವ್ರದ್ದು ಕೆಲವೊಂದು ಫಿಲಾಸಫಿ ನನಗೆ ತುಂಬ ಇಷ್ಟ ಆಯಿತು. ಅದನ್ನು ನನ್ನ ಜೀವನದಲ್ಲಿ ಅಳವಡಿಸೋಕ್ಕೆ ಶುರು ಮಾಡಿದೆ. ಅದಾದಮೇಲಿಂದ ನನಗೆ ಪರ್ಸ್ನಲಿ ತುಂಬ ಪಾಸಿಟಿವ್ ಆಗಿ ಹೆಲ್ಪ್ ಆಗಿದೆ. ಸೊ ನಾನು ಅಂದ್ಕೊಂಡೆ ಇನ್ನು ಮುಂದೆ ಬರುವ ಕೆಲವೊಂದಿಷ್ಟು ವಾರದಲ್ಲಿ ನಾನು ನಿಮ್ಮ ಜೊತೆಗೆ ನನಗೆ ಹೆಲ್ಪ್ ಆಗಿರೋ ಕೆಲವೊಂದಿಷ್ಟು ಫಿಲಾಸಫಿ ಆಫ್ ಲೈಫ್ ಫ್ರಮ್ ಜಾಪನೀಸ್ ವೇ ಆಫ್ ಲೈಫನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಕಾನ್ಸೆಪ್ಟ್ ಹೆಸರು ವಾಬಿ ಸಾಬಿ. ಏನಿದು ವಾಬಿ ಸಾಬಿ ಅಂತಂದರೆ, ವಾಬಿ ಸಾಬಿ ನಮಗೇನು ಹೇಳುತ್ತೆ ಅಂದರೆ ಅಪೂರ್ಣತೆಯಲ್ಲೇ ಒಂದು ಸೌಂದರ್ಯ ಇದೆ ಅಂತ. ಅಂದರೆ ಈಗಿನ ಕಾಲದಲ್ಲಿ ನಾವು ವಿ ಆಲ್ ಚೇಸ್ ಬಿಹೈಂಡ್ ಬೀಯಿಂಗ್ ಪರ್ಫೆಕ್ಟ್. ನನಗೆ ಪರ್ಫೆಕ್ಟ್ ಮನೆ ಬೇಕು, ಪರ್ಫೆಕ್ಟ್ ಲೈಫ್ ಬೇಕು, ನಾನು ಅಂದ್ಕೊಂಡಿರೋದು ಏನು ಪರ್ಫೆಕ್ಟ್ ಅಂತನೋ ನನಗದು ಬೇಕು, ಅದನ್ನು ಸಿಕ್ಕಿದಾಗ ನಾನು ಖುಷಿಯಾಗಿರ್ತೀನಿ, ನನಗೆ ಅದು ಬೇಕು, ದಿಸ್ ಇಸ್ ಪರ್ಫೆಕ್ಟ್, ನನಗೆ ಈ ಕೆಲಸ ಸಿಕ್ಬಿಟ್ರೆ ನನ್ನ ಲೈಫ್ ಪರ್ಫೆಕ್ಟ್ ಅಂತ ಅಂದ್ಕೋತೀವಿ, ಅಥವಾ ಇವ್ರನ್ನ ಮದುವೆ ಆದರೆ ನನ್ನ ಲೈಫ್ ಪರ್ಫೆಕ್ಟ್ ಅಂತ ಅಂದ್ಕೋತೀವಿ. ಸೊ ನಾವೆಲ್ಲರೂ ಆ ಪರ್ಫೆಕ್ಷನ್ ಅನ್ನೋದನ್ನ ಹಿಂದೆ ಓಡ್ತಾ ಇರ್ತೀವಿ. ಆದರೆ ಈ ವಾಬಿ ಸಾಬಿ ಹೇಳೋದು ಇಂಪರ್ಫೆಕ್ಷನ್, ಅಸಂಪೂರ್ಣತೆಯಲ್ಲೂ ಬ್ಯೂಟಿ ಇದೆ. ಅದನ್ನು ನೀನು ಎಂಬ್ರೇಸ್ ಮಾಡು, ಅಂದರೆ ಅದನ್ನು ನೀನು ಬೇಗ ಆಕ್ಸೆಪ್ಟ್ ಮಾಡಿಕೊಂಡಷ್ಟು ನೀನಾಗ್ತೀಯ. ನಿನ್ನ ವಿಶಿಷ್ಟತೆ ಏನು ಅಂತಂದರೆ ನಿನ್ನಲ್ಲಿರೋ ಇಂಪರ್ಫೆಕ್ಷನ್ನೇ ನಿನ್ನ ವಿಶಿಷ್ಟತೆ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿರುಕು ಬಿಟ್ಟಿರೋದೊಂದು ಮಣ್ಣಿನ ಪಾತ್ರೆ ಇರ್ಬೋದು, ಅಥವಾ ಒಂದು ಹಳೆಯ ಟೇಬಲ್ಲು, ಅದ್ರ ಮೇಲ್ಗಡೆ ನಿಮಗೆ ಎಷ್ಟೊಂದು ಕಲೆಗಳು ಕಾಣ್ಬೋದು. ಅದೆಲ್ಲವುದು ನೀನು ಏನು ಹೇಳುತ್ತೆ ಅಂದರೆ, ಅದನ್ನು ಲೈಫಿಗೆ ನಾವು ಕನ್ವರ್ಟ್ ಮಾಡಿದಾಗ ಏನು ಹೇಳುತ್ತೆ ಅಂತಂದರೆ, ನಿನ್ನ ಲೈಫಲ್ಲಿ ನಿನಗೆ ಆಗಿರೋ ಸೋಲು, ಬಿರುಕು, ನೋವು, ನಲಿವು ಎಲ್ಲವನ್ನೂ ನೀನು ಆಕ್ಸೆಪ್ಟ್ ಮಾಡಿಕೊಂಡಾಗ ನಿನ್ನ ಜೀವನ ನೀನು ವಿಶಿಷ್ಟ ಆಗ್ತೀಯ. ಅಂದರೆ ನೀನು ಅನುಭವಿಸಿರೋದನ್ನು ಬೇರೆ ಯಾರೂ ಅನುಭವಿಸಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದೇ ಇಂಟೆನ್ಸಿಟಿನಲ್ಲಿ, ಅದೇ ಪ್ರಮಾಣದಲ್ಲಿ, ಅದೇ ಟೈಮಲ್ಲಿ ಬೇರೆಯವರು ಅದನ್ನು ಅನುಭವಿಸಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿನ್ನನ್ನು ಅಷ್ಟು ವಿಶಿಷ್ಟವನ್ನಾಗಿ ಮಾಡುತ್ತೆ. ಅದನ್ನು ನೀನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇದೇ ವಾಬಿ ಸಾಬಿ ಜೊತೆಗೆ ಜಾಪನೀಸಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ. ಅದರ ಹೆಸರು ಕಿನ್ಸುಗಿ ಅಂತ. ಕಿನ್ಸುಗಿ ಅಂದರೆ ಏನಂದರೆ, ಈ ಜಾಪನೀಸ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಟೀ ಪಾಟ್ ಏನಾದರೂ ಒಡೆದೋಯ್ತು ಅಂದರೆ ಅದನ್ನು ಅವರು ತೊಗೊಂಡ್ಬಿಟ್ಟು ಅದನ್ನು ಜೋಡಿಸ್ಬಿಟ್ಟು ಆ ಬಿರುಕಿರುತ್ತಲ್ಲ, ಆ ಬಿರುಕಲ್ಲಿ ಬಂಗಾರದ ನೀರು ಥರ ಮಾಡಿಬಿಟ್ಟು ಹಾಕ್ಬಿಟ್ಟು ಅವೆರಡನ್ನು ಕೂಡಿಸ್ತಾರಂತೆ. ಸೊ ಎಲ್ಲೆಲ್ಲಿ ಬಿರುಕು ಬಿಟ್ಟಿರುತ್ತೋ ಆ ಬಿರುಕನ್ನು ಆ ಗೋಲ್ಡ್ ಇದಿರುತ್ತಲ್ಲ, ಗೋಲ್ಡು ಹೈಲೈಟ್ ಮಾಡತ್ತಂತೆ ಬಿರುಕನ್ನು. ಸೊ ಆ ಟೀ ಕಪ್ಪಿಂದು ಬ್ಯೂಟಿ ಇನ್ನೂ ಜಾಸ್ತಿ ಆಗತ್ತಂತೆ. ಸೊ ಏನು ಹೇಳ್ತಿದ್ದಾರೆ ಅಂತಂದರೆ, ಇದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಮರಿಯಾ ಅಂತ ಒಬ್ಬಳು ವೆನಿನ್ಸುಲಾದಿಂದ ಒಬ್ಬಳು ಕ್ಲೈಂಟ್ ಇದ್ಲು. ಅವಳು ಹೇಗೆ ಅಂತಂದರೆ, ವೆನಿನ್ಸುಲಾದಲ್ಲಿ ಅವಳು ಅವಳ ಗಂಡ ಇಬ್ಬರೂ ಮ್ಯಾಥ್ ಟೀಚರ್ ಆಗಿದ್ದರು. ಹೈಸ್ಕೂಲಲ್ಲಿ ಟೀಚ್ ಮಾಡ್ತಾಯಿದ್ರು ಇಬ್ಬರು ಹೆಣ್ಮಕ್ಳು. ಪರ್ಫೆಕ್ಟ್ ಲೈಫ್. ಮರಿಯನ್ ಪ್ರಕಾರ ಅವಳಿಗೆ ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರು, ಹೆಣ್ಮಕ್ಳು ಓದ್ತಾಯಿದ್ರು, ಎಲ್ಲ ಚೆನ್ನಾಗಿತ್ತು, ಪರ್ಫೆಕ್ಟ್ ಲೈಫ್. ಆದರೆ ವೆನಿನ್ಸುಲಾದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಅಲ್ಲಿ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಇದೆ. ಅಲ್ಲಿಗೆ ಏನು ಬದುಕಕ್ಕೆ ಕಷ್ಟ ಆಗ್ಬಿಟ್ಟು ತುಂಬ ಜನ ರೆಫ್ಯೂಜೀಸು US ಬಂದರು. ಈ ಮರಿಯಾ ಪಾಪ ತುಂಬ ಒಲ್ಲದ ಮನಸ್ಸಿಂದ ಬಂದಳು US ಇಲ್ಲಿ ಬಂದುಬಿಟ್ಟು ಅವಳು ಟೀಚರ್ ಆಗೋಕ್ಕೆ ತಕ್ಷಣಕ್ಕೆ ಸಾಧ್ಯ ಇರಲಿಲ್ಲ. ಅವಳು ಮತ್ತೆ ರೀಸರ್ಟಿಫಿಕೇಷನ್ ಎಲ್ಲ ಮಾಡಿಸ್ಕೊಂಡು ಇಟ್ಸ್ ಅ ಲೆಂತಿ ಪ್ರಾಸೆಸ್. ಅದನ್ನೆಲ್ಲ ಮಾಡಿಕೊಂಡು ಅವಳು ಮಾಡಬೇಕಾಗಿತ್ತು. ತುಂಬ ಬೇಜಾರಾಗಿತ್ತು ಅವಳಿಗೆ. ನನ್ನಲ್ಲಿ ಎಷ್ಟು ಆರಾಮಕ್ಕಿದ್ದೆ, ನನಗೆ ಹೆಂಗೆ ಬೇಕೋ ಹಂಗೆ ಜೀವನ ಕಲ್ಪಿಸ್ಕೊಂಡಿದ್ದೆ, ಸಂಪೂರ್ಣವಾದ ಜೀವನ, ಖುಷಿಯಾಗಿದ್ದೆ ನಾನು, ಯಾಕೆ ಹಿಂಗಾಯಿತು ಅಂತ. ಇಲ್ಲಿ ಬಂದು ಅವಳು ಭಾಷೆನೂ ಬರ್ತಿರ್ಲಿಲ್ಲ, ಇಂಗ್ಲೀಷ್ ಬರ್ತಿರ್ಲಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಅವಳು ಒಂದು ಡೇ ಕೇರ್ನಲ್ಲಿ ಟೀಚರ್ ಆಗಿ ಸೇರ್ಕೋತಾಳೆ. ಮ್ಯಾಥ್ ಟೀಚರಿಂದ ಡೇ ಕೇರ್ ಟೀಚರ್ ಆಗ್ತಾಳೆ. ಅವಳಿಗೆ ಇಷ್ಟ ಆಗಲ್ಲ ಅದು. ಸೊ ಪ್ರತಿದಿನ 2 ವಾರ ಬಿಟ್ಬಿಟ್ಟು ನನಗೆ ಫೋನ್ ಮಾಡೋಳು, ಯಾವಾಗಲೂ ಅಳೋಳು. ನಾನು ಆದಷ್ಟು ಸಮಾಧಾನ ಮಾಡ್ತಾ ಇದ್ದೆ, ಬಟ್ ನನಗೂ ಬ್ಯುಸಿ ಇರೋದ್ರಿಂದ ಹೆಚ್ಚಿಗೆ ಆಗ್ತಾ ಇರಲಿಲ್ಲ. ಸೊ ಈ ವಾಬಿ ಸಾಬಿ ಕಾನ್ಸೆಪ್ಟ್ ಓದಿದ್ಮೇಲೆ ನಾನು ಅವಳನ್ನೊಂದು ದಿನ ಆಫೀಸಿಗೆ ಬಾ ಅಂತ ಕರೆದೆ. ಬಂದಳು. ಅವಳು ವೆನಿನ್ಸುಲಾದಿಂದ ಬಂದು ಆಲ್ರೆಡಿ ಒಂದು ಕ್ಲೋಸ್ ಟು 2 years ಆಗ್ತಾ ಬಂದಿತ್ತು. 2024 ಬಂದವಳು.
ಕೂರಿಸ್ಕೊಂಬಿಟ್ಟು ಮತ್ತೆ ಅದೇ ಅವಳು ಶುರು ಮಾಡಿದ್ಲು. ನನಗೆ ಬೇಜಾರಾಗುತ್ತೆ, ನನಗೆ ಅಷ್ಟು ಚೆನ್ನಾಗಿತ್ತು ಮನೆ, ಪರ್ಫೆಕ್ಟ್ ಮನೆ ಇತ್ತು, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ಲು. ಅದಾದಮೇಲೆ ನಾನು ಅಂದೆ ಮರಿಯ ಆಯಿತು, ಆ ಲೈಫನ್ನು ಒಂದು ನಿಮಿಷ ಬಿಡು. ಇಲ್ಲಿ ನೀನು ಯು ಎಸ್ ಅಲ್ಲಿ ನಿನಗೆ ಏನೇನು ನಿನಗೆ ಇಷ್ಟ ಆಯಿತು, ಏನೇನು ನಿನಗೆ ವೆನಿನ್ಸುಲಾದಲ್ಲಿ ಮಾಡೋಕ್ಕಾಗಲಿದ್ದು ಇಲ್ಲಿ ಏನೇನಾಯಿತು ಅಂತ ಕೇಳಿದೆ. ಆಗ ಅವಳಂದ್ಲು, ನನಗೆ ಇಂಗ್ಲೀಷ್ ಬರುತ್ತೆ ಈಗ, ಗುಡ್. ನನ್ನ ಮಕ್ಳುಗಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ಇಬ್ಬರು ಹೆಣ್ಮಕ್ಳು, ದೇ ಡೂಯಿಂಗ್ ವೆರಿ ವೆಲ್ ಇನ್ ಸ್ಕೂಲ್ ಅಂತಂದ್ಲು. ವೆರಿ ಗುಡ್ ಅಂತಂದೆ. ಆಮೇಲೆ ನಾನು ಇದೇ ಥರ ವೆನಿನ್ಸುಲಾದಿಂದ ಬರೋ ರೆಫ್ಯೂಜೀಸನ್ನ ನಾನು ಅವರಿಗೆಲ್ಲ ಒಂದು ಹೆಲ್ಪ್ ಮಾಡೋದೊಂದು ಸ್ಮಾಲ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಶುರು ಮಾಡಿದ್ದೀನಿ. ಐ ಆಮ್ ಹೆಲ್ಪಿಂಗ್ ದೆಮ್ ಮೋರ್, ಸೊ ಅದನ್ನೆಲ್ಲ ಮಾಡಿದ್ದೀನಿ ಅಂತ ಅಂದ್ಲು. ವೆರಿ ಗುಡ್ ಅಂತಂದೆ. ಆಮೇಲೆ ಇಲ್ಲಿ ಬೇರೆ ಬೇರೆ ದೇಶದವ್ರು ನನಗೆ ಫ್ರೆಂಡ್ಸ್ ಆಗಿದ್ದಾರೆ, ಬೇರೆ ಬೇರೆ ಕಲ್ಚರಿಗೆ ಎಕ್ಸ್ಪೋಸ್ ಆದೆ ನಾನು, ನಂಗೆ ತುಂಬ ಖುಷಿ ಆಯಿತು. ಸೊ ನಾನು ಅದೇ ಅಂದೆ, ದೇರ್ ಯು ಗೋ. ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡೆ, ದಿಸ್ ಇಸ್ ವಾಬಿ ಸಾಬಿ. ನಾನು ಅವಳಿಗಂದೆ, ನೋಡ್ದ್ಯಾ ಮರಿಯ, ನಿನಗೆ ನಿನ್ನ ದೇಶದಲ್ಲಿ ಅದೇ ಲೈಫ್ ಇದ್ದಿದ್ರೆ ಮಾಡೋಕ್ಕಾಗಲಿದ್ದು ಎಷ್ಟೊಂದು ದಿನ ನೀನು ಇಲ್ಲಿ ಮಾಡಿದ್ಯಾ. ಸೊ ನೀನು ಅದನ್ನು ನೋಡೋಕ್ಕೆ ಶುರು ಮಾಡಬೇಕು, ನೀನು ನೋಡೋ ದೃಷ್ಟಿಕೋನನ ಚೇಂಜ್ ಮಾಡ್ಕೋಬೇಕು. ನಾನು ಎಲ್ಲರಿಗೂ ಹೇಳೋದು ಒಂದೇ ಒಂದು, ಯಾವುದೇ ನಮಗೆ ಸಿಚುಯೇಷನ್ ಬಂದಾಗ ಇದು ಅನಿವಾರ್ಯತೆನಾ ಅಂತ ನಾವು ಕೇಳ್ಕೋಬೇಕು. ಇಸ್ ಇಟ್ ಇನ್ನೆವಿಟಬಲ್? ಎಸ್, ಇದು ಅನಿವಾರ್ಯ ಅಂತ ಆದಾಗ ನೀವು ನಿಮ್ಮ ದೃಷ್ಟಿಕೋನನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಅನಿವಾರ್ಯತೆಗಳು ನಮ್ಮ ಜೀವನದಲ್ಲಿ ಬಂದಾಗ ನಾವು ಅದನ್ನು ದೃಷ್ಟಿಕೋನನ ಚೇಂಜ್ ಮಾಡಿಕೊಂಡು ಅದರೊಳಗೆ ಏನು ಪಾಸಿಟಿವು, ನಮ್ಮ ಬಿರುಕುಗಳು, ನಮ್ಮ ನೋವುಗಳು, ನಮ್ಮ ಸೋಲುಗಳು, ಅದರಿಂದ ಅದು ನಮ್ಮನ್ನು ಇನ್ನೂ ಬಲಿಷ್ಠರನ್ನಾಗಿ ಮಾಡತ್ತಾ ಅಂತ ನೋಡಬೇಕು. ಆ ಕ್ರ್ಯಾಕಲ್ಲಿ, ಆ ಬಿರುಕಲ್ಲಿ ನಾನು ಏನನ್ನು ತುಂಬಿಬಿಟ್ಟು, ಆ ಕಿತ್ಸುಗಿ ಅನ್ನೋ ಕಾನ್ಸೆಪ್ಟನ್ನ ಆ ಬಿರುಕಲ್ಲಿ ಏನು ತುಂಬಿಬಿಟ್ಟು ನಾನು ನನ್ನ ಲೈಫನ್ನು ಬ್ಯೂಟಿಫುಲ್ಲಾಗಿ ಮಾಡಿಕೊಳ್ಳಿ ಅನ್ನೋ ಕಾನ್ಸೆಪ್ಟು ವಾಬಿ ಸಾಬಿ. ಯಾರ ಲೈಫು ಪರ್ಫೆಕ್ಟ್ ಇರಲ್ಲ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪರ್ಫೆಕ್ಷನ್. ಸೊ ನಾವು ಆ ಪರ್ಫೆಕ್ಷನ್ ಹಿಂದೆ, ಆ ಪರಿಪೂರ್ಣತೆಯ ಹಿಂದೆ ಹೋಗೋದನ್ನು ಬಿಟ್ಟು, ನಮ್ಮ ಸಂಪೂರ್ಣತೆ, ಪರಿಪೂರ್ಣತೆ ಬಿಟ್ಟು ನಮ್ಮ ಅಪರಿಪೂರ್ಣತೆ ಏನಿದೆಯೋ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ವಾಬಿ ಸಾಬಿ. ನನಗೆ ತುಂಬ ಹೆಲ್ಪ್ ಆಯಿತು ಈ ಕಾನ್ಸೆಪ್ಟು. ನಾನು ಲೈಫಲ್ಲಿ ಹೇಗೆ ವಾಬಿ ಸಾಬಿನ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದರೆ, ಸೊ ನಾನು ಹೇಳ್ದಂಗೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಪರ್ಫೆಕ್ಷನ್. ಎಷ್ಟೊಂದು ಫ್ಲಾಸ್ ಇದೆ, ಎಲ್ಲರಲ್ಲೂ ಫ್ಲಾಸ್ ಇರುತ್ತೆ. ನನ್ನ ಫ್ಲಾಸ್ ಏನಿದೆಯೋ ಅದು ನನ್ನ ಫ್ಲಾಸ್, ಅದು ನನ್ನನ್ನು ನಾನಾಗಿ ಮಾಡುತ್ತೆ. ವಸುಧಾ ಅಂತಂದರೆ ನಾನು ಕೆಲವೊಂದು ನನ್ನ ಫ್ಲಾಸು, ನನ್ನ ಡಿಫೆಕ್ಟ್ಸು, ನನ್ನ ಪಾಸಿಟಿವ್ ನೇಚರ್, ನನ್ನ ನೆಗೆಟಿವ್ ನೇಚರ್ ಎಲ್ಲ ಸೇರಿಬಿಟ್ಟು ನನ್ನನ್ನು ವಸುಧನ್ ಮಾಡಿದೆ. ಸೊ ನಾನು ಐ ಆಕ್ಸೆಪ್ಟ್ ದ್ಯಾಟ್, ಐ ಎಂಬ್ರೇಸ್ ದ್ಯಾಟ್, ಆಸ್ ಲಾಂಗ್ ಆಸ್ ಇಟ್ ಡಸಂಟ್ ಹರ್ಟ್ ಎನಿ ಒನ್. ಸೊ ಸೆಕೆಂಡ್ ಒನ್, ಯಾವುದೂ ಶಾಶ್ವತ ಅಲ್ಲ, ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸೊ ಹಾಗಂದಾಗ ನೀವೇನು ಮಾಡ್ತೀರಾ ಅಂದಾಗ ಚೇಂಜನ್ನು ಆಕ್ಸೆಪ್ಟ್ ಮಾಡ್ಕೋತೀರಾ. ದ ಮೊಮೆಂಟ್ ನೀವು ಚೇಂಜನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿದಾಗ, ದ ಮೊಮೆಂಟ್ ಯು ಸ್ಟಾರ್ಟ್ ಲಿವಿಂಗ್, ಪ್ರತಿಯೊಂದು ಕ್ಷಣದಲ್ಲೂ ಒಂದು ಬ್ಯೂಟಿ ಇದೆ. ಒಂದು ಸಿಂಪಲ್ ಮಳೆ ಬರ್ತಿದ್ದಾಗ ನೀವು ಹೊರಗಡೆ ಕೂತ್ಕೊಂಡು ಒಂದು ಟೀ ಕುಡಿಯೋದ್ರಲ್ಲೂ ಒಂದು ಸಂತೋಷ ಇದೆ. ನೀವು ಇದೆಲ್ಲ ಆಗಿ ನನಗೆ ಇಂಥ ಮನೆ ಇದ್ದು ಹೀಗಿದ್ರೇ ನಾನು ಖುಷಿಯಾಗಿರೋದು ಅನ್ನೋ ಕಾನ್ಸೆಪ್ಟನ್ನು ಬಿಡಬೇಕು. ಇಲ್ಲೇ ಕೂತ್ಕೊಂಡು ನಾನು ಇಲ್ಲೇ ಒಂದು ಲೋಟ ಟೀ ಕುಡಿತೀನಿ, ದಟ್ಸ್ ಮೈ ಹ್ಯಾಪಿನೆಸ್ ಅನ್ನೋದು ವಾಬಿ ಸಾಬಿ. ಸೊ ವಾಬಿ ಸಾಬಿ ನಮಗೆ ಜೀವನದಲ್ಲಿರೋ ಫ್ಲಾಸನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಆ ಫ್ಲಾಸಲ್ಲೂ ಬ್ಯೂಟಿ ಇದೆ ಅನ್ನೋದನ್ನು ಹೇಳ್ಕೊಡುತ್ತೆ. ಸೊ ಕೆಲವೊಂದು ಸಲ ಜೀವನದ ಅತ್ಯಂತ ಸುಂದರ ಕಥೆಗಳು ಯಾವುದು ಗೊತ್ತಾ? ಎಲ್ಲ ಬಿರುಕು ಬಿಟ್ಟು, ಎಲ್ಲ ಒಡೆದು ಹೋದ್ಮೇಲೆ ಮತ್ತೆ ಕಟ್ಕೋತೀವಲ್ಲ, ಅದೇ ಜೀವನದ ಕೆಲವೊಂದು ಸುಂದರವಾದ ಕಥೆಗಳು. ಸೊ ನಾನು ಮರಿಯಂಗೆ ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅವಳು ತುಂಬ ಚೇಂಜ್ ಆದಳು. ತುಂಬ ಚೇಂಜ್ ಆಗಿಬಿಟ್ಟು, ಹೌದಲ್ವಾ, ಮರಿಯಾ ಫ್ರಮ್ ವೆನಿನ್ಸುಲಾ ಅಂತಂದರೆ ನನ್ನ ಈ ದೇಶಕ್ಕೆ ಬಂದು ನಾನು ಏನೇನೆಲ್ಲ ನಾನು ಎದುರಿಸಿದ್ದೀನಿ, ಏನನ್ನೆಲ್ಲ ಸಾಧಿಸಿದ್ದೀನಿ, ನನ್ನ ಗಾಯಗಳನ್ನು ಇನ್ಮೇಲಿಂದ ನಾನು ಮರೆಮಾಚಲ್ಲ. ನನ್ನ ಗಾಯಗಳು ನನಗೆ ಏನೇನು ಲೈಫು ನನಗೆ ಕಷ್ಟಗಳನ್ನು ಕೊಡ್ತೋ ಅದನ್ನು ಮೆಟ್ಟಿ ಮೀರಿ ನಿಂತಿರೋದ ಸಂಕೇತಗಳು ಅದು ಅಂದ್ಬಿಟ್ಟು ಅಲ್ಲಿ ಸೆಲೆಬ್ರೇಟೆಡ್ ಫ್ರಮ್ ನಾವು ಅಂದ್ಬಿಟ್ಟು ತುಂಬ ಚೇಂಜ್ ಆಯಿತು ಅವಳ ಆ್ಯಟಿಟ್ಯೂಡು. ಸೊ ವಾಬಿ ಸಾಬಿ ನನಗೆ ತುಂಬ ಹೆಲ್ಪ್ ಮಾಡಿದೆ. ಹೋಪ್ಫುಲಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ನೀವು ಯಾವುದನ್ನು ಯಾವ ಅಪರಿಪೂರ್ಣತೆಯನ್ನು ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಯಾವ ಗಾಯನ್ನು ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದೇ ನಿಮ್ಮ ಮೋಸ್ಟ್ ವಂಡರ್ಫುಲ್ ಸ್ಟೋರಿ ಆಗ್ಬೋದು. ಸೊ ಡೋಂಟ್ ಹೈಡ್ ಎನಿಥಿಂಗ್, ಎಂಬ್ರೇಸ್ ಲೈಫ್ ಹೌ ಇಟ್ ಈಸ್.
Enjoy life how it is. Don't wait for that perfect moment. Today is the perfect day, and this is the perfect moment for you. So enjoy your life. Take care of yourself. Take care of your loved one. See you all next week with one more episode. Bye bye.